ಬಂಧುಗಳೇ ನಮಸ್ತೆ. ಇಂದು ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಪುನರ್ಕಳಸ ಪ್ರತಿಷ್ಠಾಪನಾ ಕಾರ್ಯವನ್ನು ಯಶಸ್ವಿಯಾಗಿ ಜರುಗಿಸಲಾಯಿತು. ಬಂಧುಗಳೇ, ಸುಮಾರು 21 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಿದ್ದಂಥ ಈ ಗೋಪುರದ ಪಂಚಕಳಸಗಳಲ್ಲಿ ಸ್ವಲ್ಪ ಮುಕ್ಕು ಉಂಟಾಗಿದ್ದ ಕಾರಣ ಗೋಪುರದ ಶಿಲೆಗಳನ್ನು ನವೀಕರಿಸಿ, ಗೋಪುರಕ್ಕೆ ಮತ್ತು ಗರ್ಭಗುಡಿಗೆ ಹೊಸ ಬಣ್ಣವನ್ನು ಲೇಪಿಸಿ, ಹೊಸ ಪಂಚಕಳಸಗಳನ್ನು ಮಾಡಿಸಿ, ಫೆಬ್ರವರಿ 10, 2025ರ ಶುಭ ದಿನದಂದು ಮರು ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಕಾರ್ಯಕ್ರಮವು ಇಡೀ ಮಲ್ಲಾಪುರದಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತು. ಫೆಬ್ರವರಿ 9ರ ಸಂಜೆಯಿಂದ ಆರಂಭಗೊಂಡಂಥ ಪೂಜೆ ಪುನಸ್ಕಾರಗಳಲ್ಲಿ ಮಲ್ಲಾಪುರದ ಗ್ರಾಮಸ್ಥರು ಪಾಲ್ಗೊಂಡು ಮಾತೆಯರು ಗಂಗೆ ಪೂಜೆ ಮತ್ತು ಇತರೆ ಕಾರ್ಯಗಳನ್ನು ನಿರ್ವಹಿಸಿದರು. ಗುರುಗಳು ನಡೆಯಬೇಕಿದ್ದಂಥ ಶಾಸ್ತ್ರಗಳನ್ನು ಕೈಗೊಂಡರೆ, ಇತ್ತ ಗ್ರಾಮಸ್ಥರು ಬೆಳಗಿನ ಕಳಸಾರೋಹಣದ ವ್ಯವಸ್ಥೆಯ ಬಗ್ಗೆ ಗಮನವನ್ನು ಹರಿಸಿದರು. ಸುಮಾರು ಬೆಳಗಿನ ಜಾವದವರೆಗೆ ಸಲ್ಲಿದಂಥ ಪೂಜೆ ಪುನಸ್ಕಾರಗಳ ನಂತರ ಬೆಳಗಿನ ಶುಭ ಮುಹೂರ್ತದಲ್ಲಿ ಕ್ರೇನ್ನ ಸಹಾಯದಿಂದ ದೇವರ ಸಾನ್ನಿಧ್ಯದಲ್ಲಿ ಕಳಸಗಳನ್ನು ಯಶಸ್ವಿಯಾಗಿ ಗೋಪುರದ ಮೇಲೆ ಪ್ರತಿಷ್ಠಾಪಿಸಲಾಯಿತು. ಕಳಸ ಪ್ರತಿಷ್ಠಾಪನೆಯ ನಂತರ ಗುರುಗಳು ಗೋಪುರದ ಮೇಲಿಂದ ಕಾಯಿ ಕುಂಬಳಕಾಯಿಯನ್ನು ಎಸೆದು ಅಲ್ಲಿಂದಲೇ ಸಿಹಿ ಹಂಚಿದಂತಹ ಕ್ಷಣವಂತೂ ರೋಚಕಮಯವಾಗಿತ್ತು. ನಂತರ ಕಳಸಕ್ಕೆ ಯಾವುದೇ ದೃಷ್ಟಿಯಾಗಬಾರದೆಂದು ಕಾಯಿ, ನಿಂಬೆಹಣ್ಣು, ಕುಂಬಳಕಾಯಿಯನ್ನು ನಿವಾಳಿಸಿ ಒಡೆದು ಫಲಬಿಟ್ಟ ಬಾಳೆ ಮರವೊಂದನ್ನು ಕಡಿದು ದೃಷ್ಟಿ ತೆಗೆಯಲಾಯಿತು. ದೇವರ ಉಪಸ್ಥಿತಿಯಲ್ಲೇ ಗರ್ಭಗುಡಿ ಮತ್ತು ಗೋಪುರಕ್ಕೆ ಬಲಿಯನ್ನವನ್ನು ಹಾಕಿ ಯಶಸ್ವಿಯಾಗಿ ಕಳಸಾರೋಹಣವನ್ನು ಮುಗಿಸಲಾಯಿತು. ಈ ಕಾರ್ಯದಲ್ಲಿ ಪಾಲ್ಗೊಂಡಂತ ಯುವಕರಿಗೆ ದೇವರಿಂದ ನೀರಾಕಿಸಿ ಅಡ್ಡಾಯಿಸಲಾಯಿತು. ಕಾರ್ಯಗಳೆಲ್ಲ ಮುಗಿದ ನಂತರ ಇತ್ತ ದೇವರನ್ನು ಗುಡಿ ತುಂಬಿಸಿ ದೇವರ ಶಿಲೆಯ ದರ್ಶನ ಪಡೆದು ನೂತನವಾಗಿ ನಿರ್ಮಿಸಿದ್ದಂತಹ ದೇವರ ತೂಗು ಮಂಚವನ್ನು ಬದಲಾಯಿಸಲಾಯಿತು. ಈ ಕಾರ್ಯಕ್ರಮ ಯಶಸ್ವಿಯ ಕೊನೆಯ ಘಟ್ಟವೇ ಪ್ರಸಾದ ವಿತರಣೆ. ಇನ್ನೇನು ಮುಂದಿನ ತಿಂಗಳು ತೇರಬ್ಬ ಇರುವುದರಿಂದ ಯಾವುದೇ ಪ್ರಚಾರ ಇಲ್ಲದೆ ಈ ಕಾರ್ಯವನ್ನು ನಡೆಸುವುದರಿಂದ ಕೇವಲ 2ರಿಂದ 3 ಸಾವಿರ ಜನಕ್ಕೆ ಪ್ರಸಾದವನ್ನು ವಿತರಿಸಲಾಯಿತು. ನಮ್ಮೂರಿನ ಬುಲ್ಲಿ ಭಟ್ಟರು ಮಾಡಿದಂಥ ಈ ಸಿಹಿಯನ್ನು ತಿಂದು ಕಾರ್ಯಕ್ರಮದ ಯಶಸ್ಸಿನ ಸಿಹಿಯೊಂದಿಗೆ ಮನೆಗೆ ಬಂದೆವು. ನಾಳಿನ ಮತ್ತೊಂದು ಅನುಭವದೊಂದಿಗೆ ಸಿಗೋಣ ಬಂಧುಗಳೇ. ಧನ್ಯವಾದ.